ಬಂದಿದ್ದೀವಿ. ಶ್ರೇಯ ಊಟಕ್ಕೆ ಹೋಗಿದ್ದಾನಂತೆ. ನನಗೆ ಆಗುಂಬೆಲಿ ಕಿವಿ ದಬಾಕೊಂಡಿದ್ದು ಇನ್ನೂ ಆದರೂ ಕಿವಿ ಬಿಡ್ತಾ ಇಲ್ಲ. ಥಂಡಿ ಆಗಿದ್ದು ಏನಕ್ಕೆ ಅಂತ ಗೊತ್ತಿಲ್ಲ. ಶ್ರೇಯ ಊಟಕ್ಕೆ ಹೋಗ್ಬಿಟ್ಟಿದ್ದಾನಂತೆ. ನಾನು ಅವ್ರಿಗೆ ಫೋನ್ ಮಾಡಿದ್ವಿ. ಅಯ್ಯ ಬಂಗಾರಿ, ಊಟ ಆಯ್ತಾ ಮಗನೇ? ಹಾಂ, ಊಟ ಆಯ್ತಾ? ಹೆಂಗಿದೆ ಸ್ಕೂಲ್? ಊಟ ಮಾಡಲಿಲ್ಲ ಮಗನೇ? ಸರ್ ಊಟ ಮಾಡಿಸ್ಕೊಂಡು ಕರ್ಕೊಬರ್ತೀವಿ ಅಂದ್ರೆ ಅವರು ಊಟ ನೀವೇ ತೊಗೊಬಂದು ಇಲ್ಲೇ ಬೇಕಾದ್ರೆ ಮಾಡಿಸಿ ಅಂತಿದ್ರು. ನಾವು ಊಟ ತಗೊಬರೋ ಪರಿಸ್ಥಿತಿಲಿ ನಾವು ಇರಲಿಲ್ಲಲ್ಲ, ಹಾಗಾಗಿ ಊಟ ಮಾಡಿಸ್ಕೊಂಬರ್ತೀವಿ ಅಂದರೆ ಬೇಗ ಕರ್ಕೊಬನ್ನಿ, ಒಂದು ಅರ್ಧ ಗಂಟೆ ಒಳಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಸಾಕು ಸಾಕು. ಏನು ಬೇಕಂತೆ ತಗೋ. ವ್ಯಾಸ್ಲೀನು ಅಲ್ಲಿದೆ ನೋಡಿ. ಹಾಂ, ಹಿಮಾಲಯ. ನಂಗೆ ಪಾಪ ನೀನು ಲೆಟರ್ ಬರ್ದಿದ್ದು ಒಂದೂ ಬರಲಿಲ್ಲ ಕಣ. ಹಾಂ, ಸ್ಕೂಲು ಬೈ. ಹಲೋ, ಗುಡ್ ಮಾರ್ನಿಂಗ್. ವಾಯ್ಸ್ ಇನ್ನೂ ಚೇಂಜ್ ಆಗಿಲ್ಲ. ಥಂಡಿ ಎಲ್ಲ ಕಮ್ಮಿ ಆಯಿತು. ಫುಲ್ ಇಷ್ಟು ಡ್ರೈ ಆಗೋಗಿತ್ತು. ತುಟಿ ಎಲ್ಲ ಒಡೆದು ಇವಾಗ ಸಿಪ್ಪೆ ಎಲ್ಲ ಎದ್ದು ಬರ್ತಾ ಇದೆ. ಇವತ್ತು ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ಇವತ್ತು ಮಗನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಅವತ್ತೊಂದು ಬ್ಲಾಗಲ್ಲಿ ಹೇಳಿದೆ ಗೊತ್ತಾ, ಶ್ರೇಯು ಬೇಜಾರು ಮಾಡ್ತಾಯಿದ್ದ, ಕೇಳಿ ಕೇಳಿ ಅಂತಿದ್ದ ಗುರುವಾರ ಫೋನ್ ಮಾಡಿದಾಗ. ಇವತ್ತು ಶನಿವಾರ. ಇವತ್ತು ಅವನಿಗೆ ರಜಾ ಇದೆ ಅಂತ ಅವನು ಹೇಳಿದ್ದ. ಆದರೆ ವಾರ್ಡನೇನು ಆ ಥರ ಏನೂ ಹೇಳಲಿಲ್ಲ. 1 ಗಂಟೆ ಹಾಗೆ ಬನ್ನಿ ಅಂತ ಹೇಳಿದ್ರು. ನಾವು ಅವಾಗ ಹೇಳಬೇಕಿತ್ತು ವಾರ್ಡನ್ಗೆ, ನಮ್ಮನೆಯವ್ರು ಹೇಳಬೇಕಿತ್ತು. ನಾನು ಫೋನ್ ಮಾಡಲಿಲ್ಲ. ನಮ್ಮನೆಯವರು ನೀನು ಮಾಡು ಅಂದರು. ನನಗೆ ಹುಷಾರಿರಲಿಲ್ಲಲ್ಲ, ಹಾಗಾಗಿ ನಾನು ಮಾಡಲಿಲ್ಲ. ಆಮೇಲೆ ನಾನು ಹೋದ್ಸಲ ನೋಡ್ಕೊಬಂದ್ವಿ ಅಲ್ವಾ, ಆವಾಗ ಅವನು ಫೋನ್ ಬಂದಿರಲಿಲ್ಲ ನಮಗೆ. ನೆಕ್ಸ್ಟ್ ಸಲ ಆವಾಗ ನಾನು ಫೋನ್ ಮಾಡಿಲ್ಲ ಮಗ ಅಂತ ಹೇಳಿದ್ದಕ್ಕೆ ವಾರ್ಡನ್ಗೆ ನನಗೆ ಸ್ವಲ್ಪ ವಾದ ವಿವಾದ ಆಗಿತ್ತು. ಅವ್ರು ಸ್ವಲ್ಪ ನಂಗೆ ಜೋರಾಗಿ ಮಾತಾಡಿದ್ರು. ನಾನು ಕೂಡ ತುಂಬ ಜೋರಾಗಿ ರಾಶಾಗಿ ಮಾತಾಡ್ತೀರಾ ಅಂತ ಅಂದಿದ್ದೆ ನಾನು. ಹಾಗಾಗಿ ನಾನು ಮಾತಾಡಲಿಲ್ಲ ಅವತ್ತು. ಆಮೇಲೆ ಇವರೇ ಮಾತಾಡಿದ್ರು, ಇಲ್ಲ ಬನ್ನಿ ನೋಡ್ಕೊಂಡು ಹೋಗಿ ಅಂದ್ರಂತೆ. ನಮ್ಮನೆಯವರೇ ಫೋನ್ ಮಾಡಿದರು. ಅದೇ ಬೆಕ್ಕಿನ ಕೊಳ್ಳಿಗೆ ಗಂಟೆ ಕಟ್ಟೋದು ಯಾರು ಅನ್ನೋ ಥರ ಆಗಿತ್ತು. ನೀನು ಮಾಡು ಅಂತಿದ್ರು ನನಗೆ. ನಾನು ಹುಷಾರಿದ್ದಿದ್ರೆ ಮಾಡ್ತಿದ್ದೇನೆ. ನಂಗೆ ಹುಷಾರಿಲ್ಲದಿರೋದಕ್ಕೆ ನಾನು ಮಾಡೋಕ್ಕೂ ಹೋಗಲಿಲ್ಲ. ಯಾಕೋ ತುಂಬ ನೆನ್ಪು ಮಾಡ್ತಾ ಇದ್ದ ಅಲ್ಲ, ಅವನು ಯಾವತ್ತೂ ಹಂಗೆ ಮಾಡೋದಿಲ್ಲ. ತುಂಬ ಆರಾಮಾಗಿ ಇದ್ದವನು. ಈ ಸಲ ಯಾಕೋ ಹಾಗೆ ಮಾಡ್ತಾ ಇದ್ದ. ಅದಕ್ಕೆ ಮತ್ತೆ ಹಂಗೆ ಇದು ಮಾಡ್ತಾ ಇದ್ದಾನಲ್ಲ, ಅತ್ಲಾಗ ಹೋಗಿ ಬಂದುಬಿಡೋಣ ಅಂತ ಅದೇ ಅಂದ್ರಂತ ಅವರು ವಾರ್ಡನು. ಇಲ್ಲ ಸರ್ ಇನ್ನು ಬನ್ನಿ ಯಾವಾಗಾದರೂ ಅಂದರೆ, ಯಾವಾಗಾದರೂ ಅಲ್ಲ, ಈಗ ಸೆಟ್ ಆಗಿದ್ದಾರಲ್ಲ ಬನ್ನಿ ಪರವಾಗಿಲ್ಲ ಅಂದ್ರಂತೆ. ಅದಕ್ಕೇ ಅತ್ಲಾಗ ಹೋಗಿ ಬರೋಣ ಅಂತ. ಅದೇ 1 ಗಂಟೆಗೆ ಬರೋಕ್ಕೆ ಹೇಳಿದಾರಲ್ವ, ನಾವು ಇಲ್ಲಿಂದ 9:30 ಹಿಂಗೆ ಹೋಗೋಣ ಅಂತ. ಹೋದ್ಸಲ ಬೇಗ ಹೋಗಿದ್ವಲ್ಲ, ಸುಮ್ಮನೆ ಅಲ್ಲಿ ಕಾಯೋದು ಬೇಡ ಅಂತ ಹೇಳಿ. ನಮ್ಮ ಮನೇಲಿ ಊರಲ್ಲಿ ಕೆಲಸ ಕೂಡ ಇದೆ, ಹಾಗಾಗಿ ಅವ್ರು ಊರಿಗೆ ಹೋದರು. ತಿಂಡಿ ನೆನ್ನೆ ರೊಟ್ಟಿನೇ ಇದ್ದಾವೆ 4. ನಮ್ಮನೆಯವರಿಗೆ ಚಿನ್ನಿ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದ್ಲು. ಅವಳಿಗೆ ಬಂದಾಗಿಂದ ಉಪ್ಪಿಟ್ಟು ಮಾಡೋದೊಂದು ಹುಚ್ಚಿಡ್ದಿದೆ. ಉಪ್ಪಿಟ್ಟು ಮಾಡ್ತಾಳಂತೆ. ಆ ಉಪ್ಪಿಟ್ಟು ಮಾಡ್ತಾಳೆ 1.5 ಗಂಟೆ ಉಪ್ಪಿಟ್ಟು ಮಾಡ್ತಾಳೆ. ನಾನು 10 ನಿಮಿಷದಲ್ಲಿ ಮಾಡೋ ಉಪ್ಪಿಟ್ಟನ್ನ ಇವಳು 1.5 ಗಂಟೆಲಿ ಮಾಡ್ತಾಳೆ. ಏನಾದ್ರು ಮಾಡ್ಕೊ ಅಂತ ಅಂದೆ. ಅವರಿಗೆ ರೊಟ್ಟಿ ಇದ್ದಾವೆ, ಅವ್ರಿಗೆ ರೊಟ್ಟಿನೇ ಮಾಡಿ ಕೊಡ್ತೀನಿ. ಪಲ್ಯನೂ ಇದೆ, ಬದನೆಕಾಯಿ ಇದೆ. ಬದನೆಕಾಯಿ ಸುಟ್ಟು ಅವರಿಗೆ ಒಂದು ಬಜ್ಜಿ ಮಾಡಿ ಕೊಡ್ತೀನಿ. ನನಗೆ ಇವತ್ತು ತುಂಬ ಹುಷಾರಿಲ್ಲಂಗೆ ಅನ್ನಿಸ್ತಾ ಇತ್ತು. ಹೋಗೋದು ಬೇಡ ಥರನೇ ಅನ್ನಿಸ್ತಾ ಇತ್ತು. ಶ್ರೇಯು ತುಂಬ ರಗಳೆ ಮಾಡೋದಕ್ಕೆ ಇವತ್ತು ಹೋಗೋ ಥರ ಆಯಿತು. ಹಾಗೆ ನಾನು ಬದನೆಕಾಯಿ ಸುಟ್ಟು ಟೀ ಕೂಡ ಕುಡಿದೆ. ಚಿನ್ನಿ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿ ಅವಳು ಎದ್ದು ಬಂದೋಳೆ, ಉಪ್ಪಿಟ್ಟನ್ನು ಮಾಡ್ತಾ ಇದ್ದಾಳೆ. ನಾನು ಏನು ಹೇಳೋಕ್ಕೆ ಹೋಗಿಲ್ಲ, ಯಾಕಂದರೆ ಅವಳು ಮಾಡೋದು ಲೇಟ್ ಆಗುತ್ತೆ ಅಂತೇಳಿ. ನಂದು ಅಡುಗೆ ಮನೆ ಎಲ್ಲ ಕ್ಲೀನಾಗಿತ್ತು. ಅವಳು ಈರುಳ್ಳಿ ಎಲ್ಲ ಹೆಚ್ಚಿ ಅದೆಲ್ಲ ಆದಮೇಲೆ ಮತ್ತೆ ಗಲೀಜು ಮಾಡಿದಾಳೆ. ಅದಕ್ಕೆ ನಾನು ಅಡುಗೆ ಮನೆಗೆ ಯಾರನ್ನೂ ಸೇರಿಸೋದಿಲ್ಲ. ನನಗದು ಗಲೀಜಾದ ತಕ್ಷಣ ಕ್ಲೀನ್ ಮಾಡ್ಕೊಬೇಕು. ಅವಳು ಆಗಲ್ಲ. ಆಮೇಲೆ ಬೇಡ ನಾನು ಮಾಡ್ತೀನಿ, ನೀನು ಉಪ್ಪಿಟ್ಟು ಮಾಡು ಅಂತ ಹೇಳಿದೆ. ಅವಳು ಉಪ್ಪಿಟ್ಟನ್ನ ಮಾಡ್ತಾ ಇದ್ದಾಳೆ. ಬಂದಾಗಿಂದ ಉಪ್ಪಿಟ್ಟು ಮಾಡೋದೇ ಅವಳಿಗೆ ಕೆಲಸ ಆಗಿದೆ. ಹಾಗೆಯೇ ನಮ್ಮ ಮನೆಯವ್ರು ಬರೋದ್ರೊಳಗೆ ನಾನು ಸ್ನಾನ ಗಿನ ಎಲ್ಲ ಮುಗಿಸಿ ಅವರಿಗಾಗಿ ಕಾಯ್ತಾ ಇದ್ದೆ.
ನಮ್ಮ ಮನೆಯವರು ರೊಟ್ಟಿ ಹಾಗೆ ಬದನೆಕಾಯಿ ಬಜ್ಜಿ ಮಾಡಿದ್ದೆ, ಅವ್ರು ಅದನ್ನು ತಿಂತಾಯಿದ್ದಾರೆ. ನಾನು ಚಿನ್ನಿ ಉಪ್ಪಿಟ್ಟನ್ನ ತಿಂದ್ವಿ. ನಮ್ಮ ಮನೆಯವರಿಗೆ ಸ್ವಲ್ಪ ಮಿಕ್ಸ್ಚರ್ ತೊಗೊಬನ್ನಿ ಅಂತ ಹೇಳಿದ್ದೆ ಉಪ್ಪಿಟ್ಟಿಗೆ. ಯಾಕೋ ಏನೋ ಬಾಯಿಗೆ ಸೇರ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ದಾಸವಾಳ ಹೂ ಬಿಟ್ಟಿತ್ತು, ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. 2 ಬಿಟ್ಟಿತ್ತು. ಒಂದು ಸ್ವಲ್ಪ ಕಲರ್ ವ್ಯತ್ಯಾಸ ಇದೆ. ವಿಡಿಯೋದಲ್ಲಿ ಒಂದೇ ಥರ ಕಾಣುತ್ತೆ. ಒಂದು ಸ್ವಲ್ಪ ಆರೆಂಜ್ ಕಲರ್ ಇದೆ, ಒಂದು ರೆಡ್ ಕಲರ್ ಇದೆ. ಇದು ಬೀಜ ಆಗಿತ್ತಲ್ವ, ಅದರಲ್ಲಿ ಆಗಿರೋಂಥದ್ದು. ಇದು ಹೂ ಬಿಟ್ಟಾಗೆಲ್ಲ ನಾನು ನಮ್ಮ ಯಜಮಾನ್ರು ಬಂದು ನೋಡ್ತಾ ಇರ್ತೀವಿ ಪದೇ ಪದೇ. ಹಲೋ, ಗುಡ್ ಮಾರ್ನಿಂಗ್. ಇದು ಟೇಕ್ 2 ತಗೊಳ್ತಾ ಇದ್ದೀವಿ. ನಮ್ಮ ಮನೆಯವರು ಹೇಳ್ತಾ ಇದ್ರು, ಯಾಕೋ ವಿಡಿಯೋ ಮಾಡು ಅಂತ ಇದ್ರು. ನನಗೆ ವಿಡಿಯೋ ಮಾಡೋಕ್ಕೂ ಬೇಡ, ಬಿಡೋಕ್ಕೂ ಬೇಡ ಥರ ಆಗಿದೆ. ಥಂಡಿ ಇವತ್ತು ಕಡಿಮೆ ಆಗಿದೆ. ನಾವು ಒಂದು ಟಾಪಿಕ್ ಬಗ್ಗೆ ಮಾತಾಡಿದ್ವಿ, ಮತ್ತು ಅದನ್ನೇ ಮಾತಾಡೋದಕ್ಕೆ ಆ ಥರ ಬರುತ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಆದರೂ ಟ್ರೈ ಅಂತೂ ಮಾಡ್ತೀನಿ ಮಾತಾಡೋದಕ್ಕೆ. ಅದೇನು ಗೊತ್ತಾ, ಆ ಟೇಕ್ 2 ಟೇಕ್ 3 ಹಾಗೆಲ್ಲ ತೊಗೊಂಡ್ರೆ ನೈಜತೆ ಇರೋದಿಲ್ಲ. ಏನು ಗೊತ್ತಾ, ನಾವು ಬೆಂಗಳೂರಿಗೆ ಹೋಗಿದ್ದು. ಬೆಂಗಳೂರು, ಮೈಸೂರು, ಇದು ಡೆಲ್ಲಿ, ಇದೇ ಆಗಿದೆ ನನ್ನ ತಾಣೆ ಬರ. ಇದು ಏನದು ಶಿವಮೊಗ್ಗ ಹೋಗಿದ್ವಿ ಗೊತ್ತಾ ಶಾಪಿಂಗಿಗೆ ಅಂತ. ನಮ್ಮನೆಯವ್ರು ಟೀ ಶರ್ಟು ಒಂದಷ್ಟು ಶರ್ಟ್ ಎಲ್ಲ ತೊಗೊಂಡ್ರು ಗೊತ್ತಾ. ಅವತ್ತು ನನ್ನನ್ನು ಆವಾಜ್ ಹಾಕಿ ದೂರ ಕೂರಿಸಿ ನಂಗೆ ಏನು ಬೇಕು ಆ ಟೀ ಶರ್ಟ್ ತಗೊಂತೀನಿ ಅಂತ ತಗೊಂಡಿದ್ದಾರಲ್ಲ. ಡೆಲ್ಲಿಗೆ ಹೋದಾಗ ಒಂದಿನ ಆ ಟೀ ಶರ್ಟ್ ಹಾಕಿದ್ರು, ಒಂಥರ ಟೀ ಶರ್ಟ್. ಅಲ್ಲಿ ಅವ್ರಿಗೆ ಏನಂದರೆ ಜಾಕೆಟ್ ಹಾಕೊಂಡು ಓಡಾಡ್ತಾ ಇದ್ರಲ್ಲ, ಹಾಗಾಗಿ ಅಲ್ಲಿ ಟೀ ಶರ್ಟು ಅಷ್ಟು ಕಾಣಲಿಲ್ಲ ವಿಡಿಯೋದಲ್ಲೂ. ಅಲ್ಲಿ ಹಾಕಿದಾಗೇನೆ ಅವರಿಗೆ ಸ್ವಲ್ಪ ಕಸಿವಿಸಿ ಆಯಿತು, ಓ ಈ ಟೀ ಶರ್ಟ್ ಚೆನ್ನಾಗಿಲ್ಲ ಅಂತ. ನಾನು ಹೇಳೋದೇನು ಗೊತ್ತಾ, ಈ ಥರ ಸ್ವಲ್ಪ 1-2 ಕಲರ್ ಮಿಕ್ಸ್ ಆಗಿರೋದು ತಗೊಳ್ಳಿ ಅಂತ ಹೇಳೋದು. ನಾನೇನು ಹುಡುಗನ ಹಾಗೆ ಹೀಗೆ ಅಂತ ಹೇಳೋದು. ಅಲ್ಲಿ ಶಿವಮೊಗ್ಗದಲ್ಲಿ ಮಂಗನಂತ ಟೀ ಶರ್ಟ್ ಹಾಕೊಂಡು ನಂಗೆ ತೋರಿಸೋದು. ಅಲ್ಲೂ ನನ್ನ ಬಾಯಿ ಏನು ಸುಮ್ಮನೆ ಇರ್ತಿದ್ದಲ್ಲ. ಆದರೂ ಅವ್ರು ಬೇಡ ಅಂದರು, ನಾನು ಬೇಡ ಅಂದ್ರೂ 2 ಟೀ ಶರ್ಟ್ ತಗೊಂಡಿದ್ರು. ಅದಕ್ಕೆ ಹೇಳಿದೆ, ನಿಮ್ಮ ಆತ್ಮ ಸಾಕ್ಷಿ ಮುಟ್ಕೊಂಡು ಹೇಳಿ, ನೀವು ತೊಗೊಂಡಿರೋ ಟೀ ಶರ್ಟ್ ಚೆನ್ನಾಗಿದೆಯಾ ಅಂತ. ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟರಂಗೆ ಆಗಲೇ ಆ ವಿಡಿಯೋದಲ್ಲಿ ಹೇಳಿದ್ರು. ಹೇಳಿ. ಚೆನ್ನಾಗಿರಲಿಲ್ಲ, ಸ್ವಲ್ಪ ಬ್ರೈಟ್ ಆಗಿರುತ್ತೆ, ಡಲ್ ಆಗುತ್ತೆ. ಕೆಟ್ಟದಾಗಿ ಅಂದರೆ ಕೆಟ್ಟದಾಗಿದೆ. ಇವತ್ತು ಬೆಳಗ್ಗೆ ಕೂಡ ಅದನ್ನೇ ಹಾಕೊಂಡ್ರು ಚೆನ್ನಾಗಿ ಕಾಣ್ತಾ ಇದೆಯಾ ಅಂದರು. ಚೆನ್ನಾಗಿದೆ ಅಂದೆ. ಆಮೇಲೆ ಅವರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಹೋಗ್ಬಿಟ್ಟು ಟೀ ಶರ್ಟ್ನ ಚೇಂಜ್ ಮಾಡಿಕೊಂಡು ಬಂದಿದ್ದಾರೆ. ಈ ಥರ ಇರುತ್ತೆ ಶಾಪಿಂಗ್. ಅದಕ್ಕೆ ಹೇಳಿದ್ದೀನಿ, ನಾನು ಏನು ತೊಗೊಳ್ಳಿ ಅಂತೀನೋ ನಿನ್ನ ಮೇಲೆ ನೀವು ಅದೇ ಕಲರು ಅದನ್ನೇ ತೊಗೋಬೇಕು ಅಂತ ಹೇಳಿದ್ದೀನಿ. ಹೇಳಿ, ನನ್ನ ಯೂಟ್ಯೂಬ್ ಮೇಲೆ ವಿಡಿಯೋದ ಮೇಲೆ ಪ್ರಮಾಣ ಮಾಡಿ ಹೇಳಿ. ಅವತ್ತೇನು ಗೊತ್ತಾ, ಯಾರು ನನಗೆ ಗೊತ್ತಿಲ್ಲ, ನಾನು ಯಾರೋ ಗೊತ್ತೇ ಇಲ್ಲ ಅನ್ನೋ ರೀತಿ ಅವರೇ ಏನಿರ ಬರೋ ಟೀ ಶರ್ಟ್ ಎಲ್ಲ ತೆಗಿಯೋಣ ಹಾಕೋಣ. ನಾನು ಹೇಳ್ತಾ ಇದ್ದೀನಿ ಅದು ಚೆನ್ನಾಗಿ ಕಾಣ್ತಿಲ್ಲ ಅಂತ. ನಾನು ಹೇಳೋದು ಏನೋ ಲೆಕ್ಕಕ್ಕೆ ಇಲ್ಲ. ನಾನು ಯಾರೋ ಆಗ್ಬಿಟ್ಟಿದ್ದೆ ಅಲ್ಲಿ ಅಂಗಡಿಲಿ. ಆ ಥರ ದೊಡ್ಡ ಇದನ್ನ ಮಾಡಿ ಆರ್ಭಟ ಮಾಡಿ ತಗೊಬಂದಿದಾರ. ಈಗ ಇದು ಗಾಳಿ ಹೋಗಿರೋ ಬಲೂನ್ ಥರ ಆಗಿದೆ. ಅವ್ರಿಗೆ ಅನ್ಸಿದೆ ಅದು. ಅಲ್ಲಿ ಡೆಲ್ಲಿಲಿ ಹಾಕಿದಾಗೆ ಅಲ್ಲೇನು ಮಾಡಿದ್ರು ಗೊತ್ತಾ, ಒಂದೇ ಟೀ ಶರ್ಟ್ ಹಾಕಿದ್ರು, ಇನ್ನೊಂದು ಟೀ ಶರ್ಟ್ ಓಪನ್ ಮಾಡಲಿಲ್ಲ. ಅದನ್ನ ಹಾಕಿದ್ರು. ಆಮೇಲೆ ಟೀ ಶರ್ಟ್ನ ಒಂದು ಓಪನ್. ನಾನು ಅದಕ್ಕೆ ಅಂದೆ, ಇರ್ಲಿ ಬಿಡಿ ಮಗನಾದ್ರು, ಮಗ ಈಗ ಹೆಂಗಿದ್ರು ಶ್ರೇಯ ದೊಡ್ಡನಾಗಿದ್ದಾನಲ್ಲ, ಶ್ರೇಯನಾದ್ರು ಹಾಕ್ತಾನೆ ಅಂತ ನಾನೇ ಒಂದು ಸೊಲ್ಯೂಷನ್ ಕೊಟ್ಟೆ. ಆಮೇಲೆ ಅದಕ್ಕೆ ಇನ್ಮೇಲೆ ನಾನು ಸೆಲೆಕ್ಟ್ ಏನು ಮಾಡ್ತೀನೋ ಅದನ್ನೇ ಅವರು ಹಾಕಬೇಕು ಅಂತ ಶಪಥ ಮಾಡಿ. ಹ್ಞೂ ಅನ್ರಿ. Our hearts beat to the city streets. We began to feel the fire. ಯಾವಾಗಲೂ ಬಂದಾಗ ನಮ್ಮನೆಯವ್ರು ಅಡಿಕೆಲೆ ಹಾಕ್ಕೊಂತಿದ್ದಾರೆ. ನನಗೆ ಇವತ್ತು ಅಡಿಕೆ ಎಲೆಲ್ಲ ತೊಗೊಂಡು ಬಂದಿದ್ದಾರೆ. ನಂಗೆ ಪಾನ್ ಕೊಡಿಸಿ ಅಂತಿರ್ತೀನಲ್ಲ, ಅದಕ್ಕೇ ದಿನ ಮೀಟಿಂಗಿಗೆ ಹೋಗ್ತಾರಲ್ಲ, ಅಲ್ಲಿ ಅವ್ರ ಹತ್ರನೇ ಎಲೆ ಇಸ್ಕೊಂಡು ಹೋಟೆಲ್ ಅವ್ರ ಹತ್ರ ಬಂದಿದ್ದಾರೆ. ನನಗೆ ಯಾಕೋ ಒಂಥರ ಅಂತ ಅನ್ನಿಸ್ತಾ ಇದೆ. ಮತ್ತು ಟ್ರಾವೆಲ್ ಯಾಕೋ ಇಷ್ಟ ಆಗ್ತಿಲ್ಲ, ಬೋರ್ ಅಂತ ಅನ್ನಿಸ್ತದೆ ರೀ. ಒಂದೊಂದು ಇದನ್ನು ತೊಗೊಳ್ಳೋಣ, ಅನಾನಸ್ ತಗೊಳ್ಳೋಣ, ನಂಗೆ ಯಾಕೋ ಗೊತ್ತಿಲ್ಲ, ನನಗೆ ಒಂಥರ ಅಂತ ಅನ್ನಿಸ್ತಾ ಇದೆ. ಯಾವಾಗಲೂ ಇಲ್ಲಿ ಬಂದಾಗ ಇಳಿಯಲ್ಲ. ಇವತ್ತು ಹಂಗೆ ಆಗ್ತಾ ಇರೋದಕ್ಕೆ ಸ್ವಲ್ಪ ಬಾ ಅಂತ ಹೇಳಿ ಬಂದ್ವಿ. ಈಗ ಅನಾನಸ್ ಮಾರ್ತಾಯಿದ್ದಾರೆ, ಅನಾನಸರು ತೊಗೊಳ್ಳೋಣ ಅಂತ. ಆಗಲೇ ನಮ್ಮನೆಯವರು ಇದನ್ನು ಕುಡಿ ಅಂದರು ನನಗೆ, ಏನದು ಕಬ್ಬಿನಾಲು. ಮತ್ತು ಬೇಡ ಅಂತ ಚಿನ್ನಿ ಮಾಡಿರೋ ಉಪ್ಪಿಟ್ಟೆ ಈಗ ಯಾಕೋ ಇಲ್ಲೇ ಆಗುಂಬೆ ಘಾಟಿಲ್ಲ ಇಟ್ಟು ಹೋಗ್ತೀನ ಏನೋ ಗೊತ್ತಿಲ್ಲ. ಚೆನ್ನಾಗಿ ಮಾಡಿದ್ಲಂತೆ. ನಾನು ಇಷ್ಟಪಟ್ಟೆ ತಿಂದೆ ಉಪ್ಪಿಟ್ಟನ್ನ. ಏನೋ ಅಂದೆಲ್ಲ. ಈಗ ಅನಾನಸ್ ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ಹೌದೌದು, ನೀರು ಹಾಕಿದ್ದು ನಾನು, ಉಪ್ಪು ಕಮ್ಮಿಯಾಗಿ ಉಪ್ಪು ಹಾಕಿದ್ದು ನಾನು, ಮಾಡಿದ್ದು ಅವಳು. ತರಕಾರಿ ಹೆಚ್ಚಿ, ಅಷ್ಟೇ ಡಿಫ್ರೆನ್ಸ್.
ನಾವಲ್ಲಿ ಫೋಟೋ ತೆಕ್ಕೊತಾ ಇದ್ವಿ ಒಂದಷ್ಟು. ನಮ್ಮ ಮನೆಯವ್ರನ್ನ ಕರೆದ್ಬಿಟ್ಟು ಅಲ್ಲಿ ಫೋಟೋ ತೆಗೀರಿ ಅಂತ ಹೇಳಿದ್ರು. ನಾನು ನಮ್ಮ ಮನೆಯವ್ರಿಗೆ ಅದೇ ತಮಾಷೆ ಮಾಡ್ತಾಯಿದ್ದೆ, ಮುಸ್ತಫಾ ಫೋಟೋ ತೆಗ್ದಂಗೆ ತೆಗಿತಾ ಇದ್ದೀರಾ ಅಂತ. ಅವ್ರ ಹತ್ರ ನಾನು ಫೋಟೋನೂ ತೆಗಿಸ್ಕೊಳ್ಳೋದಿಲ್ಲ, ಅವ್ರಿಗೆ ಫೋಟೋ ತೆಗಿಯೋಕ್ಕೂ ಬರೋದಿಲ್ಲ. ಹಾಗೆಯೇ ಅಲ್ಲಿ ಅನಾನಸ್ ಮಾರ್ತಾಯಿದ್ರು, ಒಂದು ಪೀಸಿಗೆ 10 ರೂಪಾಯಿ ಅಂತೆ. ನಾವು ಶ್ರೇಯಿಗೂ ಆಗುತ್ತೆ ಅಂತ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡ್ವಿ. ಆದರೆ ಪಾಪ ಶ್ರೇಯಿಗೆ ನಾನು ಕೊಡಲೇ ಇಲ್ಲ ಅನಾನಸ್ನ. ವಾಪಸ್ ಬರಬೇಕಿದ್ರೆ ನನಗೆ ನೆನಪಾಯಿತು ಶ್ರೇಯಿಗೆ ಕೊಟ್ಟಿಲ್ಲ ಅಂತ. ಹಾಗೆಯೇ ಹೆಬ್ರಿ ಕೂಡ ದಾಟಿದ್ವಿ. ನಮ್ಮ ಶ್ರೇಯಿಗೆ ಯಾವಾಗಲೂ ಅಲ್ಲಿಂದ ಏನದು ಲಸ್ಸಿ ಒಯ್ತಾ ಇದ್ವಿ. ಈ ಸಲ ಲಸ್ಸಿ ಏನೂ ಒಯ್ಯಲಿಲ್ಲ. ಒಂದು ಸಲ ಒಯ್ದಾಗ ಅವನು ಯಾಕೋ ಇಷ್ಟಪಡಲಿಲ್ಲ. ಹಾಗಾಗಿ ನಂದಿನಿ ಅವರದ್ದು ಇಷ್ಟಪಡ್ತಾನೆ ಅವನು, ಯಾಕೋ ಅಷ್ಟು ಇಷ್ಟಪಡಲಿಲ್ಲ. ಹಾಗಾಗಿ ಅಲ್ಲಿಂದ ನಾವು ಏನೂ ಒಯ್ಯಲಿಲ್ಲ. ಹಾಗೆ ಹೊರಟ್ವಿ ಈಗ ಬ್ರಹ್ಮಾವರದ ಕಡೆಗೆ. ಬಂದಿದ್ದೀವಿ. ಶ್ರೇಯ ಊಟಕ್ಕೆ ಹೋಗಿದ್ದಾನಂತೆ. ನನಗೆ ಆಗುಂಬೆಲಿ ಕಿವಿ ದಬಾಕೊಂಡಿದ್ದು ಇನ್ನೂ ಆದರೂ ಕಿವಿ ಬಿಡ್ತಾ ಇಲ್ಲ. ಥಂಡಿ ಆಗಿದ್ದಕ್ಕೋ ಏನಕ್ಕೆ ಅಂತ ಗೊತ್ತಿಲ್ಲ. ಶ್ರೇಯ ಊಟಕ್ಕೆ ಹೋಗ್ಬಿಟ್ಟಿದ್ದಾನಂತೆ. ನಾನು ಅವ್ರಿಗೆ ಫೋನ್ ಮಾಡಿದ್ವಿ. ಅಯ್ಯ ಬಂಗಾರಿ, ಊಟ ಆಯ್ತಾ ಮಗನೇ? ಹಾಂ, ಊಟ ಆಯ್ತಾ ಇಷ್ಟು ಬೇಗ? ನಾನು ಮಾಡಿದ್ನ ಸರ್ ಅಲ್ಲೇ ಇದ್ರು ಅನ್ಸುತ್ತೆ, ಕಳಿಸಿದ್ದಾನೆ. ಮಗ ಬಾ, ಹೆಂಗಿದೆ ಸ್ಕೂಲ್? ಊಟ ಮಾಡಲಿಲ್ಲ ಮಗನೇ? ಸರ್ ಊಟ ಮಾಡಿಸ್ಕೊಂಡು ಕರ್ಕೊಬರ್ತೀವಿ ಅಂದ್ರೆ ಅವರು ಊಟ ನೀವೇ ತೊಗೊಬಂದು ಇಲ್ಲೇ ಬೇಕಾದ್ರೆ ಮಾಡಿಸಿ ಅಂತಿದ್ರು. ನಾವು ಊಟ ತಗೊಬರೋ ಪರಿಸ್ಥಿತಿಲಿ ನಾವು ಇರಲಿಲ್ಲಲ್ಲ, ಹಾಗಾಗಿ ಊಟ ಮಾಡಿಸ್ಕೊಂಬರ್ತೀವಿ ಅಂದರೆ ಬೇಗ ಕರ್ಕೊಬನ್ನಿ, ಒಂದು ಅರ್ಧ ಗಂಟೆ ಒಳಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಹ್ಞೂ ಅಂತ ಹೇಳಿದ್ದೀನಿ. ಶ್ರೇಯು ಹೈಟ್ ಆಗಿದೆ, ನನಗೆ ಕಿವಿ ದಬಾಕೊಂಡು ಏನೂ ಕೇಳ್ತಾನೆ ಇಲ್ಲ, ಹಂಗಾಗಿದೆ. ಬಾ ಮನೆ ಬಂಗಾರಿ, ಓ ಬಂಗಾರಿ, ಓ ಬಂಗಾರಿ, ಇಲ್ಲೋಡ ಬೆಳ್ಳಗಾಗಿದ್ದಾನೆ ಶ್ರೇಯು ಅಲ್ಲ ಮಗ? ಎಕ್ಸಾಮ್ ನಡೆಯುತ್ತೆ. ಹೌದಾ? ಎಂತ ಬುಕ್? ಎರಡೂವರೆ ಅಷ್ಟು ಲೇಟ್ ಬೇಡ ಮಗ, ಬೇಗ ಬರೋಣ. ಅಲ್ಲ ರೀ, ಊಟ ಮಾಡೋಣ, ನಿಂಗೆ ಬುಕ್ ಏನ್ ಬೇಕು ಅದು ತಗೊಂಡು ಬರೋಣ. ಅದೇ ಬಂದರೆ ನಮಗೆ ಒಂದು ಇಲ್ಲಿ ಗುಡ್ ನ್ಯೂಸ್ ಇದೆ. ಏನಂದರೆ ಇಲ್ಲೊಂದು ವೆಜ್ ಹೋಟೆಲ್ ಆಗಿದೆ. ನಂಗೆ ನೋಡಿ ಖುಷಿ ಆಯಿತು. ನಾಳೆ ಅದರದ್ದು ಹೋಟೆಲ್ ಓಪನ್ ಕೂಡ ಇದೆ, ನಿಮಗೆ ತೋರಿಸ್ತೀನಿ. ನಿಮ್ಮ ಸೈಡ್ ಬರುತ್ತಾ ಅಂತಲ್ಲ ರೀ? ಆಮೇಲೆ ಬರ್ತಾ ತೋರಿಸ್ತೀನಿ. ನನ್ನ ಸೈಡ್ ಬಂದರೆ ಆಮೇಲೆ ಬರಬೇಕಿದ್ರೆ ನನ್ನ ಸೈಡ್ ಬರುತ್ತೆ, ಈ ಕಡೆ ತೋರ್ಸೋಕ್ಕೆ ಈಸಿ ಆಗುತ್ತೆ. ನಂಗೆ ಖುಷಿ ಅನ್ನಿಸ್ತು ವೆಜ್ ಹೋಟೆಲ್ ಇದೆ ಅಂತ. ನಂಗೆ ಯಾಕೋ ಹಸುನೇ ಇಲ್ಲ, ನಾನೇನು ಬರೀ ಅನ್ನ ಸಾರು ಒಂದು ತೊಗೊತಿದ್ರಿ. ಇಲ್ಲ ನೀವು ತಾಲಿ ತೊಗೊಳ್ಳಿ, ನಾನು ಯಾರು ಬಿಟ್ಟಿರ್ತೀರ ಉಳಿದಿರೋದನ್ನ ನಾನು ತಿಂದು ಕುತ್ಕೊಂತೀನಿ. ನಂಗೆ ಯಾಕೋ ಹೋಟೆಲ್ ಊಟನೇ ಒಂಥರ ಹಿಂಗೆ ಮುಖಕ್ಕೆ ಹಾಕಿ ತಿಕ್ಕದಂಗೆ ಅನ್ನಿಸ್ತಾ ಇದೆ ನನಗೆ. ಮಗನ ಕೇಳಲಿಲ್ಲಲ್ಲ ಮಮ್ಮಿ ಡ್ಯಾಡಿ ಡೆಲ್ಲಿಗೆ ಹೋಗಿದ್ರಲ್ಲ, ಏನೇನಾಯ್ತು? ಅವ್ರ ಡ್ಯಾಡಿ ಅವ್ರು ಶಿವಮೊಗ್ಗದಲ್ಲಿ ಒಂದು ಶೂ ತಗೊಬಂದಿದ್ದಾರಾ, ಅದನ್ನ ಕಪ್ಪಾಗಿದೆ ನನ್ನ ಮಗ. ಈಗ ಜಾಗಿಂಗ್ ಇಲ್ಲ, ಏನು ಇಲ್ಲ ಅಂತ ಇಲ್ಲ, ಈಗ ಸ್ವಲ್ಪ ಇಲ್ಲ ಮಗ, ಬೆಳ್ಳಗಾಗಿದೀಯಾ, ಚೆನ್ನಾಗಾಗಿದೀಯಾ ಈಗ ಮಗ? ಹೆಂಗಾಯ್ತು ಅದು? ಅಲರ್ಜಿ ಎಲ್ಲ ಕಮ್ಮಿ ಆಯ್ತಾ? ಫುಲ್ ಕಮ್ಮಿ ಆಯ್ತಾ ಮಗ? ನಾನು ಹಿಂಗೆ ಹೇಳಿಲ್ಲ. ನಾವು ಅವತ್ತು ದಿನ ಡ್ಯಾಡಿಗೆ ಉಡುಪಿಲಿ ಕೆಲಸ ಇತ್ತು, ಒಂದ್ಸಲ ಬಂದು ಹೋದ್ವಿ ಇಲ್ಲಿಗೆ. ಈಗ ಒಂದು 15 days ಬ್ಯಾಕ್ ಬೈತಾರೆ. ಹಂಗಾಗಿ ನಾವು ಕೇಳಕ್ಕೂ ಹೋಗ್ಲಿಲ್ಲ. ನಿಮ್ಮ ಡ್ಯಾಡಿಗೆ ಹೇಳಿದ್ರೆ ಬೈತಾರೆ, ಯಾಕೋ ಏನೋ ಹೇಳಲಿಲ್ಲಪ್ಪ ಅವರು. ನರ್ಸರಿಗೆ ಹೋಗೋಣ ರೀ, ಎಂತ ಗಿಡ ಇಲ್ಲಲ್ಲ ಈಗ. ಕೆಲಸ ಏನು ಮಗ? ಸ್ವಾತಿ ಹೋಟೆಲ್, ನಾವು ಇಲ್ಲಿಗೆ ಬರೋದು. ಚೆನ್ನಾಗಿರುತ್ತೆ ಇಲ್ಲಿ. ವೆಜ್ ಮಾತ್ರ ಸಖತ್ತಾಗಿರುತ್ತೆ. ವೆಜ್ ನಾನ್ ವೆಜ್ ಇಲ್ಲ, ಬರೀ ವೆಜ್ ಮಾತ್ರ ಸಿಗುತ್ತೆ. ನಮ್ಮ ಥರ ಯಾರಾದರೂ ಪ್ಯೂರ್ ವೆಜ್ ತಿನ್ನೋರಿದ್ರೆ ಖಂಡಿತ ಇಲ್ಲಿಗೆ ಬನ್ನಿ. ಕಟ್ಟು ಒಂಥರ ಆಗಿರೋದಕ್ಕೆ ಒಂಥರ ಅನ್ನಿಸ್ತಾನೆ. ಇಲ್ಲ ಶ್ರೀ, ತಪ್ಪು ಗುಂಡು ಗುಂಡು ಚೆನ್ನಾಗಿದೆಯಾ? ಮಾಡಿಸ್ಬೋದಾ ಹಂಗೆ? ಎಂತ ಬೇಕು ಕೊಡಿ ಅವನಿಗೆ. ಹಂಗಾರೆ ನೀವು ಒಂದು ಸೌತ್ ಇಂಡಿಯನ್ ಥಾಲಿ ತೊಗೊಳ್ರಿ. ಸಾಕು, ಹಾಂ ಸಾಕು.
ಮೊಸರು ಒಂದು ಎಕ್ಸ್ಟ್ರಾ ಇಸ್ಕೊಳ್ಳೋಣ ಬೇಕಾರಲ್ಲ, ಮೊಸರು ಮಜ್ಜಿಗೆ. ಹ್ಞೂ ಹಾಸ್ಟೆಲಲ್ಲ. ಏನಿತ್ತು ಇವತ್ತು? ಎಂಥ ಹೊತ್ತು ಊಟ ಇವತ್ತು? ಇವತ್ತು ಶ್ರೇಯಕ್ಕೆ ರಜಾ ಇತ್ತು ಸ್ಕೂಲು. ಏನಿತ್ತು ಊಟ? ಹಾಂ ಹಾಂ, ಸ್ಪೆಷಲ್ ಏನಾರು ಇತ್ತಾ? ನಾಳೆ ಎಂತ ಊಟ ಮಾಡಿದೆ? ಒಂದು ರೌಂಡ್ ಮಾಡಿದೆ ಊಟನ, ಸೆಕೆಂಡ್ ರೌಂಡ್ ಊಟ ಈಗ ಬಂಗಾರಿ. ತೊಂಡೆಕಾಯಿ ಸುಕ್ಕ ಇಲ್ಲಿದೆ ನೋಡಿ. ಸುಕ್ಕ ಅಲ್ಲ ಇದು ಮಾಡೋರು ನಮ್ಮ ಹಾಸ್ಟೆಲ್ ಇದು ಫೇಮಸ್ ಇದು ಮಾಡೋರು ಬರ್ತಡೆಗೆ ಸ್ವೀಟ್ ಹಂಚೋ ಬದಲು ಪಾಯಸ ಮಾಡಿಸ್ತಾರಂತೆ. ಎಷ್ಟು ಸಾವಿರ ಜನ ಇದ್ದಾರೆ? 3,000 ಜನನ? 3,000 ಜನರಿಗೆ ಪಾಯಸ ಮಾಡಿಸ್ಬೇಕಂತೆ. 15,000 16,000 ಅಂತೆ. ಇಷ್ಟಿಷ್ಟಕ್ಕೆ ಇಷ್ಟ ಆಗುತ್ತೆ ಅಂತ ಅನ್ನೋ ರೇಟ್ ಹೇಳ್ತಿದ್ದಾನೆ. ಬೆಲ್ಲಕ್ಕೆ ಎಷ್ಟಾಗುತ್ತೆ? 9,000. ಹಾಸ್ಟೆಲಿಗೆ ಬಿಟ್ಟ ಮೇಲೆ ಮಕ್ಕಳು ನೋಡಿ ಏನೇನೆಲ್ಲ ಕಲಿತಾರೆ ಅಂತ. ನಾವದೇ ಮಗ, ನಾವು ಅಷ್ಟೆಲ್ಲ ದೊಡ್ಡ ಶ್ರೀಮಂತರಲ್ಲ, ನಿನಗೆ ಮಾತ್ರ ಕೇಕ್ ಕಟ್ ಮಾಡಿ. 3,000 ಜನ ಆಗಿದೆ ನಮ್ಮ ಮನೆ ಆಗ್ತದೆ. ಎಷ್ಟಕ್ಕೆ 10,000 ಹೌದಾ ರೀ? 300 ಜನ ಬರ್ತಾರೆ. ಪ್ರಾಫಿಟ್ ನೋಡಿ. ಅಯ್ಯೋ 10,000 ಪ್ರಾಫಿಟ್ ಅಂತೆ ನಮಗೆ. ಎಷ್ಟು ಸಾವಿರ ಆಗುತ್ತೆ? ನಾಗೊಂಚೂರು ಕೊಡ ಮಗ ಪಾಯಸನ. ಚೆನ್ನಾಗಿದೆಯಾ? 9,000. ನನ್ನ ಮಗ ಇಂಥದ್ದೆಲ್ಲ ಮೂಸು ನೋಡ್ತಿರ್ಲಿಲ್ಲ. ಹಾಸ್ಟೆಲಿಗೆ ಬಿಟ್ಟ ಮೇಲೆ ನೋಡಿ ಅಲ್ಲಿ ನೋಡಬೇಕು, ಮೂಸು ನೋಡ್ಬೇಕಂತಲ್ಲ. ಏನು ಸಿಗುತ್ತೆ ನಮಗೆ ಇವತ್ತು? ಇದೈತಿ ಇವತ್ತು ಬಡ್ಡೆ ಸ್ನ್ಯಾಕ್ಸ್ ನಮ್ಮ ಬರತ್ತಿಂದು. ಸಂಜೆನ ಯಾರ್ದಾರ ಬರ್ತಡೇ ಆದರೆ ಇವ್ರಿಗೆ ಖುಷಿ. ಒಂದು ಪನ್ನೀರ್ ಫಸ್ಟ್ ಪಾಯಸ ಚೆನ್ನಾಗಿದೆ. ನಮ್ದ್ರಲ್ಲಿಂತೆ ಎಂತ ಮಗ? ನಾವು ಲಕ್ಷ್ಮೀ ಈಗ ಸ್ವಲ್ಪ ದೂರ ಬಂದಿರಲಿ ಒಂದು ಸೀಲ್ ಬಿಟ್ಟು ನೀನು ಮುಗೀತು. ಮುಂಚೆ ಗೋಬಿ ಮಾಡಿದ್ರೆ ಒಂಥರ ಮಸ್ತ್ ಮಸ್ತ್ ಅಂತದಲ್ಲ, ಗೋಬಿ ಜೊತೆ ಹಚ್ಚಬೇಕು. ಎಷ್ಟು ಇದಕ್ಕೆ? ಬೆಳೆಸ್ತೀವಿ. ತೋರಿಸ್ಬೇಕಾ? ಏನು ಬೇಕಂತೆ? ತಗೋ ವ್ಯಾಸ್ಲೀನು ಅಲ್ಲಿದೆ ನೋಡು, ಹಿಮಾಲಯ. ನಂಗೆ ಅದು ಗೊತ್ತಿಲ್ಲ ಕಣೆ. ಅಲ್ಲಿ ನಿಂಗೆ ತಿಂಟೆಡ್ ಸಿಗಲ್ಲ, ಇನ್ನು ಮೂವಿ ಬಂದಿಲ್ಲ. ಇಲ್ಲ, ಅದು ಖಾಲಿ ಆಗಿದೆ ಅಲ್ಲ. ಅಲ್ಲಿದೆ ನೋಡಿ ಹಿಮಾಲಯ. ಶ್ರೇಯೋ ಅಲ್ಲಿದೆ ನೋಡಿ ಹಿಮಾಲಯ. ಹಾಂ, ಫೇಸ್ ವಾಶ್ ಸಣ್ಣ ತಗೋ ಸಾಕು. ಹಾಂ, ಅದು ಪೆನ್ ಇಲ್ಲಿದೆ ನೋಡಿ. ಹೋಟೆಲ್ ಎದುರುಗಡೆನೇ ಒಂದು ಸೂಪರ್ ಮಾರ್ಕೆಟ್ ಇತ್ತು, ಅಲ್ಲಿಗೆ ಬಂದ್ವಿ. ಶ್ರೇಯುಗೆ ಏನೇನೋ ಬೇಕು ಅಂತ ಹೇಳ್ದ, ತೊಗೊಂಡ. ಆದರೆ ಅದರಲ್ಲೂ ಸುಮಾರೆಲ್ಲ ಮರ್ತಾದು. ಹುಣಸೆ ಹಣ್ಣು ನೋಡಿ ಯಾವ ಥರ ಇದೆ ಅಂತ, ಆ ಥರ ಮೂಡೆ ಥರ ಕಟ್ಟಿ ಇಟ್ಟಿದ್ರು. ಚಕ್ಕೆಯಲ್ಲಿ ಆ ಚಕ್ಕೆನೇ ಯೂಸ್ ಮಾಡಬೇಕಂತೆ, ಅದು ತುಂಬ ಒಳ್ಳೇದಂತೆ. ನಾನು ತೊಗೊಂಡ್ಲಿಲ್ಲ, ನಮ್ಮ ಪೇಟೆಲ್ಲೇ ಸಿಗುತ್ತೆ ಅಂತ. ನಮ್ಮ ಹೆಂಗಸರಿಗೆ ಎಲ್ಲಿ ಹೋದ್ರೂ ಅಡುಗೆ ಮನೆ ವಸ್ತುಗಳು ನೋಡಿ ತಕ್ಷಣ ಖುಷಿಯಾಗುತ್ತೆ. ನನಗೆ ಈ ಲೋಟ ನೋಡಿ ತುಂಬಾ ಖುಷಿಯಾಯಿತು. 50 ರೂಪಾಯಿ ಒಂದೇನೋ ಲೋಟ, ಶೇಪ್ ಒಳ್ಳೆ ಚೆನ್ನಾಗಿತ್ತು. ಅಲ್ಲೇ ನಾನು ಆಮೇಲೆ ವಾಷಿಂಗ್ ಮಷಿನ್ ಲಿಕ್ವಿಡ್ ಖಾಲಿ ಆಗಿತ್ತು, ಅದೊಂದು ತೊಗೊಂಡೆ. ಹಾಗೆ ಸ್ವಲ್ಪ ಇಂಗು ತೊಗೊಂಡೆ, ಅದನ್ನು ಒಂದು ಉಪ್ಪು ತೊಗೊಂಡೆ. ಆ ಪಾನಿಪುರಿ ಎಲ್ಲ ಮಾಡೋಕ್ಕೂ ಆಗುತ್ತಲ್ವ, ಅದೊಂದು ನಾನು ನೋಡಲೇ ಇಲ್ಲ. ಇಂಗು ಕೂಡ ಒಂದು ಬ್ಯಾಗಲ್ಲಿತ್ತು.
ಆಮೇಲೆ ಹಿಂಗಿನ ಡಬ್ಬನ ಹೋಗಿ ವಾಪಸ್ ತೊಗೋಬಾ ಅಂತ ಹೇಳಿ ಕಳಿಸ್ದೆ. ಹಿಂಗಿನ ಡಬ್ಬ ತಂದ, ಆದರೆ ಉಪ್ಪು ಮರ್ತುಬಿಟ್ಟೆ ನಾನು. ಅವ್ನ ಶೂ ನೋಡಿ ಹಳೇದು, ಹೊಸ ಶೂ ತಂದಿದ್ವಿ, ಅದನ್ನು ಕೊಟ್ವಿ. ಈಗ ಹಳೇದು ಶೂನ ವಾಪಸ್ ಒಯ್ತಾ ಇದ್ವಿ. ಯಾವ ಅವತಾರಕ್ಕೆ ಬಂದಿದೆ ಕೊಡಿಸಿ ಇನ್ನೂ 3 ತಿಂಗಳು ಆಗಿಲ್ಲ. ಅದೇ ಶ್ರೇಯುದು ನಮಗೆ ಡ್ಯಾನ್ಸಿಂದು ವಿಡಿಯೋ ಸಿಕ್ಕಿಲ್ಲ. ಹಾಗಾಗಿ ಎಲ್ಲಿದೆ ಕೇಳಿ ಅಂತ ಆಫೀಸ್ ರೂಮಲ್ಲಿ ಕೇಳ್ತಾ ಇದ್ವಿ. ನಮಗೆ ಎಷ್ಟು ಕೇಳಿದ್ರು ಆ ವಿಡಿಯೋ ಸಿಗಲೇ ಇಲ್ಲ. ಇಲ್ಲೊಂದು ಅರ್ಧ ಗಂಟೆ ಕುತ್ಕೊಂಡು ಮಾತಾಡಿ ಹಾಗೆ ಹೊರಟ್ವಿ. ಈಗ ಇಲ್ಲಪ್ಪ, ಇಲ್ಲೂ ಏನೂ ಆಗಿಲ್ಲ. ಆಗುಂಬೆ ಘಾಟಿನ ಹೇಳಿದ್ದು? ಯಾವುದೋ ಒಂದು ಘಾಟಿ ಅಂದರೆ ಅಂತ ಗೊತ್ತಾಗುತ್ತೆ. ಏನ ಟವಲ್ ತಂದು ಕೊಡ್ತೀಯ ಶ್ರೇಯ? ಹಂಗೆ ಹಸ್ ಬರಲ್ಲ ನಾನು. ಹಾಂ, ಅಕ್ಕನವು ಪೆನ್ ಅದರಲ್ಲಿದು. ಹೋಗ್ಬರ್ತೀಗ ಮೇಲೆ. ಹಾಂ, ಇರಲಿ ಬಿಡು. ಎಷ್ಟಿದಾವೆ? ಎಷ್ಟು ಹಾಕಿದ್ದೆ? ಬರ್ತೀಯಲ್ಲ ನೆಕ್ಸ್ಟ್ ಸಲ ಬರ್ತಾ? ಪಾಪ ನೀನು ಲೆಟರ್ ಬರ್ದಿದ್ದು ಒಂದೂ ಬರಲಿಲ್ಲ ಕಣ. ಹಾಂ, ಸ್ಕೂಲು ಬೈ ಚಂದ ಎಕ್ಸಾಮ್ ಬರೀ ಮಗನೇ. ಬರಬೇಕಿದ್ರೆ ಎಷ್ಟು ಖುಷಿ ಇರುತ್ತೆ, ಹೋಗಬೇಕಿದ್ರೆ ಅಷ್ಟೇ ಬೇಜಾರಿರುತ್ತೆ. ಪಾಪ ಅವನು ಕಿಟಕಿ ಹತ್ರ ಕುತ್ಕೊಂಡು ಬಾಯ್ ಮಾಡ್ತಾಯಿದ್ದ. ನಮ್ಮ ಜೀವನೇ ಅಲ್ಲಿ ಬಿಟ್ಟು ಬರ್ತಾ ಇದ್ದೀವಿ. ನಮ್ಮ ದೇಹ ಮಾತ್ರ ಮನೆಗೆ ಬಂದಿರುತ್ತೆ, ಜೀವ ಮಾತ್ರ ಮಗನ ಹತ್ರನೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಕೆಲಸಕ್ಕೆ ಅವನನ್ನು ಕಳಿಸಿದ್ದೀವಲ್ವ, ಹಾಗೆಯೇ ವೆಜ್ ಹೋಟೆಲ್ ಓಪನ್ ಆಗ್ತಾ ಇದೆ ಅಂತ ಹೇಳಿದೆ ಅಲ್ಲ, ಇದೇ ವೆಜ್ ಹೋಟೆಲ್. ಇದು ತುಂಬ ಹತ್ತಿರ ಆಗುತ್ತೆ ನಮಗೆ, ಸ್ಕೂಲಿಂದ ಇಲ್ಲೇ ಹತ್ತಿರ ಆಗುತ್ತೆ. ಆದರೆ ನಮಗೆ ನಾನು ಆಗಲೇ ತೋರಿಸ್ದೆ ಅಲ್ಲ, ಆ ಹೋಟೆಲಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಒಂದು ಸಲ ಯಾವಾಗಾದ್ರೂ ಇಲ್ಲಿ ಟ್ರೈ ಮಾಡ್ತೀವಿ, ದುರ್ಗಾ ಅಂತ ಹೇಳಿ. ಇನ್ನು ನೋಡೋಣ, ನಮಗೆ ಆ ಹೋಟೆಲೇ ಒಂಥರ ಸೆಟ್ ಆಗಿಬಿಟ್ಟಿದೆ. ಹಾಗಾಗಿ ನಾವು ಪ್ರತಿ ಸಲ ಅಲ್ಲಿಗೆ ಹೋಗ್ತೀವಿ. ಹಾಂ, ಯಾಕೋ ನೋಡ್ಬೇಕು ಅನ್ಸಿತ್ತು ಶ್ರೇಯಿಗೆ. ಅದೇ ಮಾತಾಡ್ತಾ ಇದ್ವಿ. ಸಮಾಧಾನ ಆಯಿತು ಅವನಿಗೂ, ನಮಗೂ ಸಮಾಧಾನ ಆಯಿತು. ಪಾಪ ಮಕ್ಕಳು, ಯಾವ 2 ಮಕ್ಕಳು, ನಾವು ಶ್ರೇಯು ಹತ್ತಿ ಮೇಲೋದ, ಅವನ ರೂಮ್ಮೇಟ್ಸ್ ಅಲ್ಲ ಅವರು. ಪಾಪ ನಮಗೆ ಬಾಯ್ ಮಾಡ್ತಾ ಇದ್ವಿ. ನನಗೆ ಅದೇ ಬೇಜಾರು ಅನ್ನಿಸ್ತಾ ಇತ್ತು. ಪಾಪ ಯಾರನ್ನೋ ನೋಡಿ ಅವ್ರ ಪೇರೆಂಟ್ಸ್ ಥರ ಅನ್ಕೊತಾವೋ ಏನೋ ಗೊತ್ತಿಲ್ಲ. ಪಾಪ ಕೆಲವೊಬ್ರೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರಂತೆ. ಏನು ವೀಕೆಂಡಲ್ಲಿ ಅಂತ ಅಲ್ಲ, ವೀಕ್ ಡೇಸಲ್ಲೂ ಕೆಲವೊಬ್ರೆಲ್ಲ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರಂತೆ. ಯಾರಿಗೆ ವೀಕೆಂಡ್ ಬೆಸ್ಟ್. ವೀಕೆಂಡ್ ಬೆಸ್ಟ್. ಅದೇ ಇವತ್ತು ಅವನಿಗೆ ಬೆಳಗ್ಗೆಯಿಂದನೇ ರಜೆ ಇತ್ತು. ಅವನು ಅಂದ ಅದೇ ಬೆಳಗ್ಗೆ ಬೇಗ ಬಂದಿದ್ರೆ ಅಂತ. ಮತ್ತೆ ಅವರು ಬಿಡೋದಿಲ್ಲ ಅಂದಿದ್ರಲ್ಲ, ಹಂಗಾಗಿ ನಾವು ಸುಮ್ಮನೆ ರಗಳೆ ಯಾಕೆ ಮಾಡ್ಕೊಳೋದು, ಮಕ್ಕಳು ನೋಡಿ ಹೋದ್ಮೇಲೆ ನಮಗೆ ರಗಳೆ ಆಗಬಾರ್ದು. ಹಂಗಾಗಿ ನಾವು ಲೇಟಾಗೆ ಬರೋಣ ಅಂತ ಬಂದ್ವಿ. ಆಮೇಲೆ ಅವ್ರು ಹೇಳಿದ್ರು, ಪಾಪ ಅವನು ಊಟ ಮಾಡ್ತಾ ಇದ್ದಲ್ಲ, ಒಂದ್ಸಲ ಊಟ ಆಗಿತ್ತು ಅನ್ಸುತ್ತೆ, 2 ಸಲ ಹಂಗೆ ಬಾ ಅಂತ ಕರೆದ್ರು ಅನ್ಸುತ್ತೆ. ನಾನು ನೋಡಿದೆ ಆ ಸರ್ನ, ಅವ್ರು ನನ್ನನ್ನು ನೋಡಲಿಲ್ಲ. ನಾನು ಅದೇ ಪಟ್ಟಂತ ಫೋನ್ ಮಾಡಿದೆ. ನಾನು ಸರ್ನ ನೋಡ್ದವಳೇನೆ. ಅವ್ರು ಮೇಡಮ್ ನೀವು ಮುಂಚೆನೇ ಮಾಡಿ ಹೇಳಿದ್ರೆ ನಾನು ಅಂತಿದ್ದೆ ಅಂತ ಆಗಲೇ ಹೇಳಿದೆ ಅನಿಸುತ್ತೆ. ಅಯ್ಯೋ, ಈಗ ಅದೇ ಬಿಟ್ಟು ಹೋಗ್ಬೇಕಿದ್ರೆ ಬೇಜಾರು ಆಗುತ್ತೆ, ಏನು ಮಾಡೋದು. ಆದರೆ ಶ್ರೇಯು ಆರಾಮಾಗೇ ಇದ್ದಾನೆ. ಇವಾಗ ಸ್ವಲ್ಪ ಫೀಲ್ ಮಾಡ್ಕೊತಾನೆ, ಈಗ ಗೊತ್ತಾಗುತ್ತೆ ಅವನಿಗೆ. ಅವಾಗ ಒಂಥರ ಹುಡುಗಾಟಿಗೆ, ಅವನಿಗೆ ಅದು ಹೊಸದಲ್ಲ, ಹುಡುಗರ ಜೊತೆ ಸೇರಿ ಒಂಥರ ಇದು ಮಾಡ್ತಾ ಇದ್ದ. ಇವಾಗ ಸ್ವಲ್ಪ ಮನೆದು ನೆನಪು ಆಗ್ತಾ ಇದೆ ಅನಿಸುತ್ತೆ. ಅದೇ ನಮ್ಮನ್ನ ಈಗ ಅಡ್ಜಸ್ಟ್ ಆಗಿದ್ದಾನೆ. ಬರ್ತೀನಿ ಅಂತ ಏನು ಹೇಳಲ್ಲ ಪಾಪ.
ಬರ್ತೀನಿ ಅಂತ ಹೇಳಿದ್ರೆ ನಮಗೆ ತೊಂದರೆ ಆಗ್ತಾಯಿತ್ತು. ಆದರೆ ಆ ಥರ ಏನೂ ಹೇಳಲ್ಲ ಅವನು. ಅದೇ ಒಂದು ನಮ್ಮ ಪುಣ್ಯ. ಯಾರೋ ಮೊನ್ನೆ ಬೇಡ ಬಂದ್ಬಿಡಿ ಅಂತಾನೆ ಯಾರೋ ಹೊಸಲ ಒಂದು ಕಮೆಂಟ್ ಹಾಕಿದ್ರು. ಅಯ್ಯೋ ಆ ಥರ ಎಲ್ಲ ಮಾಡಿದ್ರೆ ನಮ್ಮಂಥ ದಡ್ಡ್ರು ಇನ್ಯಾರೂ ಇರಲ್ಲ. ಅದನ್ನೇ ನಾನು ಪದೇ ಹೇಳ್ತೀನಿ. ಮಕ್ಳಿಗೆ ನಾವು ಆಸ್ತಿ ಮಾಡ್ತೀವೋ ಇಲ್ಲ, ಮಕ್ಳನ್ನ ಒಂದು ಆಸ್ತಿ ಮಾಡೋದೇ ನಮ್ಮ ಇದು. ಬೆಳಗ್ಗೆ ನಮ್ಮ ಮನೆಯವರು ಹಂಗಂದಾಗ ನಾನು ಅದೇ ಅಂದೆ, ಆಸ್ತಿನ ಯಾರಾದರೂ ಮೋಸ ಮಾಡಿ ಏನಾದರೂ ಮಾಡ್ಬೋದು. ವಿದ್ಯೆ ಅನ್ನೋದೊಂದಿದ್ರೆ ಯಾರಿಗೆ ಏನು ಮಾಡ್ಕೊಳಕ್ಕೂ ಆಗಲ್ಲ ಅಲ್ವಾ? ಅದು ಅವರ ಸ್ವಂತ ಅದು ವಿದ್ಯೆ ಯಾರು ಏನು ಇಸ್ಕೊಳಕ್ಕಾಗುತ್ತೆ? ಆಸ್ತಿಗಾದರೆ ಮೋಸ ಏನಾದರೂ ಮಾಡಿ ಏನಾದರೂ ಮಾಡ್ಬೋದು. ವಿದ್ಯೆನ ನೀವು ಯಾರಿಗೇನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತನೂ ಮಕ್ಕಳನ್ನೇ ಒಂದು ಆಸ್ತಿಯಾಗಿ ಮಾಡ್ಕೋಬೇಕು. ಅವರು ದುಡ್ಕೊಂಡು ಅವ್ರು ತಿನ್ನೋ ಥರ ಚೆನ್ನಾಗಿದ್ದರೆ ಸಾಕು. ಶ್ರೇಯಗೆ ಅದೇ ಅಂತ ಇದ್ದೆ ನಾನು. ನೋಡೋ ಮಗ, ನಾವು ಡೆಲ್ಲಿಗೆ ಹೋಗಿದ್ದೆಲ್ಲ ಫೋಟೋ ಇಲ್ಲ, ನೋಡಲಿಲ್ಲ ಆ ಹುಡುಗ. ನಂಗೆ ಬೇಜಾರಾಗುತ್ತೆ ಮಮ್ಮಿ, ನಾನು ಬಿಟ್ಟು ಹೋಗಿದ್ದೀರಾ ಅಂತ. ನೋಡೋಣ ಇನ್ನೊಂದ್ಸಲ ಎಲ್ಗಾರು ಹೋದಾಗ. ಅವರಿಗೆ ಬೇಕಾದಷ್ಟು ಟೈಮ್ ಇದೆ ಅವ್ರು ಹೋಗೋಂಥದ್ದು. ಈಗ ನಾವು ಮಕ್ಕಳನ್ನ ಬಿಟ್ಟು ನಮ್ಮ ಟೈಮ್ ನಾವೀಗ ಓಡಾಡ್ತಾ ಇದ್ವಿ. ಇಷ್ಟು ವರ್ಷ ಬರೀ ಎಜುಕೇಷನ್ ಅದು ಇದು ಅಂತ ನೋಡ್ಕೊತಾ ಇದ್ವಿ. ಇದೇ ಫಸ್ಟ್ ವರ್ಷ ನಾವು ಇಷ್ಟು ಲಾಂಗ್ ಹೋಗಿದ್ದು. ನಮ್ಮನೆಯವ್ರು ಅದೇ ಅಂತಿದ್ರು, ಇನ್ನು ವರ್ಷ ಒಂದೊಂದು ಎಲ್ಲಾರು ಹೋಗೋಣ ಅಂತಿದ್ರು. ನಾನು ಈ ಸಲನೂ ಬೇಡ ಅಂತ ನಾನು 2-3 ಸಲ ಟಿಕೆಟ್ ಕ್ಯಾನ್ಸಲ್ ಮಾಡಿಸಿ, ಅಂದರೆ 2-3 ಸಲ ಹೋಗೋ ಡೇಟನ್ನ ನಾನು ಕ್ಯಾನ್ಸಲ್ ಮಾಡಿಸಿದ್ದೆ ನಾನು. ಯಾಕೋ ನಂಗೆ ಬೇಡ ಅನ್ನಿಸ್ತಾ ಇದೆ. ಚಿನ್ನಿಗೊಂದು ಮುಗಿದ್ರೆ ನಮಗೆ ಆಮೇಲೆ ಶ್ರೇಯದು ಒಬ್ಬಂದೇ ಆಗಿಬಿಡುತ್ತೆ ಅಂತ ನನಗೆ. ನಾವು ತುಂಬ ಕಷ್ಟಪಟ್ಟೆ ಮೇಲೆ ಬಂದವರು. ಒಂದೇ ಸಲ ನಮ್ಗೆ ಯಾವುದು ಏನೂ ಸಿಕ್ಕಿಲ್ಲ. ನಿಮಗೆ ಅನಿಸ್ಬೋದು ಈಗ ಅಲ್ವಾ? ಆದರೆ ನಾವು ಕೆಲವೊಬ್ಬರೆಲ್ಲ ಝೀರೋದಿಂದ ಬರ್ತಾರೆ. ನಾವು ಹಂಗಲ್ಲ, ಸ್ಕ್ರ್ಯಾಚಿಂದ ಬಂದವರು. ನಾವು ಏನು ಇಲ್ಲದೇ ನಮಗೆ ಅನ್ಸುತ್ತೆ. ನಾವು ಹಿಂತಿರುಗಿ ನೋಡಿದಾಗ ಅಲ್ವಾ ಒಂದು ಒಳ್ಳೆ ಪ್ರೌಡ್ ಫೀಲ್ ಇದೆ. ಯಾಕಂದರೆ ಅದು ನಮ್ಮಿಬ್ಬರಿಗೆ ಮಾತ್ರ ಗೊತ್ತು. ಮೂರನೇರಿಗೆ ಯಾರಿಗೂ ಗೊತ್ತಿಲ್ಲ ನಾವು ಹೆಂಗಿದ್ವಿ, ಹಿಂಗೆ ಏನು ಎತ್ತ ಅನ್ನೋದು. ಇವಾಗ ನೋಡಿದವ್ರಿಗೆ ಅನ್ಸ್ಬೋದು, ವಾವ್ ಇವ್ರು ಏನು ಚೆನ್ನಾಗಿದ್ದಾರೆ ಅಂತ. ಹಂಗಲ್ಲ. ಅದಕ್ಕೆ ನಾವು 20 ವರ್ಷ ಮಣ್ಣು ಹೊತ್ತಿದ್ದೀವಿ. ಈ ಥರ ಆಗೋದಕ್ಕೆ ನಾವು 21 ವರ್ಷ ಮಣ್ಣು ಹೊತ್ತಿದ್ದೀವಿ ಇಬ್ಬರು. ಒಬ್ಬರೇ ಅಂತ ಹೇಳೋಕ್ಕಾಗಲ್ಲ, ನಾವಿಬ್ರೂ ಅಂತಲೇ ಹೇಳ್ತೀವಿ. ಯಾವಾಗಲೂ ಅಷ್ಟೇ. ನಾನು ಅಂತಲೂ ಹೇಳಲ್ಲ, ನಮ್ಮ ಮನೆಯವರು ಅಂತಲೂ ಹೇಳಲ್ಲ. ನಾವಿಬ್ರೂ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ನಮಗೆ ಇವಾಗೇನು ಚೆನ್ನಾಗಿದ್ದೀವಿ ಅಂತ ಅಲ್ಲ, ದೇವ್ರು ನಮಗೆ ಏನಕ್ಕೂ ಕಮ್ಮಿ ಮಾಡಿಲ್ಲ ಅಷ್ಟೇ. ಅಷ್ಟೊಂದು ಹೇಳ್ಬೋದು. 3 ಹೊತ್ತು ಊಟಕ್ಕಾಗಲಿ ಬಟ್ಟೆಗಾಗಲಿ ಅಷ್ಟೊಂದು ಕಮ್ಮಿ ಮಾಡಿಲ್ಲ. ಸಾಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಹಾಸಿಗೆ ಇರೋಷ್ಟು ಕಾಲು ಚಾಚಬಾರ್ದು, ಹಾಸಿಗೆಗಿಂತ ಹಿಂದೆ ಕಾಲು ಚಾಚಬೇಕು ಅಂತ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದರೆ, ನಾನೇನು ಈ ವಿಡಿಯೋ ಶೂಟ್ ಮಾಡಬೇಕಿದ್ರೆ ನಾನು ಏನದು ಡೆಲ್ಲಿ ವಿಡಿಯೋನ ಪಬ್ಲಿಷೇ ಮಾಡಿರಲ್ಲ. ಆ ಇದರಲ್ಲಿ ಯಾರಾದರೂ ಹೇಳಿರ್ತಾರೆ, ಮಗಳು ಬಂದಿದ್ಲು, ಮಗಳನ್ನಾದರೂ ಕರ್ಕೋಬೋದಾಗಿತ್ತು ಅಂತ ಯಾರಾದರೂ ಒಂದು ಕಮೆಂಟ್ ಖಂಡಿತ ಬಂದಿರುತ್ತೆ. ಅವ್ರಿಗೆ ಅವ್ರದ್ದೇ ಆಗಿರೋ ಜೀವನ ಜಾಸ್ತಿ ಇದೆ ಅಲ್ವ ರೀ? ತುಂಬ ಇದೆ ಅವರಿಗೆ. ಅದೇ ಬೆಸ್ಟು ಎಜುಕೇಷನ್ ಕೊಟ್ಟರೆ ಇನ್ನು ನಾವು ಕರ್ಕೊಂಡು ಹೋಗ್ಬೇಕೆ ಅಂತಿಲ್ಲ. ನಾವೇ ಅವ್ರ ಜೊತೆ ಹೋಗ್ತೀವೇನೋ ಅಂತ ಅಂದ್ಕೊಂಡಿದ್ವಿ. ಆದರೆ ನಾವೇ ನಮ್ಮ ದುಡ್ಡಲ್ಲಿ ನಾವು ಹೋಗಿದ್ದೀವೇನೋ, ಖುಷಿ ಇದೆ ಅಷ್ಟೇ. ಯಾರಾದರೂ ಒಬ್ಬರು ಹಾಕಿರ್ತಾರೆ, 1-2 ಅಂತೂ ಬಂದಿರುತ್ತೆ. ಅವರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರು ಎಲ್ಲಿಗಾರು ಹೋಗಲಿ. ನಾವೆಲ್ಲೋ ಕರ್ಕೊಂಡು ಹೋಗೋದಿಲ್ಲ ಅಲ್ಲ ರೀ? ಇಲ್ಲ, ಕರ್ಕೊಂಡು ಹೋಗ್ತೀವಿ ಎಲ್ಲಿಗಾದರೂ. ಹಾಗೆ ಕರ್ಕೊಂಡು ಹೋಗೋದೇ ಇಲ್ಲ ಅಂತನೂ ಅಲ್ಲ. ನೋಡೋಣ ಹೆಂಗಾಗುತ್ತೆ ಜೀವನ. ನಾವು ಹೇಳ್ದಂಗೆ ಯಾವುದೂ ಆಗಲ್ಲಲ್ಲ. ಜೀವನ ಹೆಂಗೆ ಬರುತ್ತೆ ಹಂಗೆ ಹೋಗೋದು ಒಳ್ಳೆಯದು. ಇನ್ನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ. ನನಗೆ ಊಟ ಆದಮೇಲೆ ಏನೇನೋ ಒಂಥರ ಆಗಕ್ಕೆ ಶುರುವಾಗ್ಬಿಡ್ತು. ನಾವು ಮಾಡಿದ್ದೆ ಸ್ವಲ್ಪ ಊಟ. ಆದರೆ ನನಗೆ ಏನು ಗೊತ್ತಾ, ನಮ್ಮನೆಯವ್ರು ಐಸ್ ಕ್ರೀಮ್ ತಿನ್ಬೇಡ, ಥಂಡಿ ಆಗಿದೆ ಹಿಂಗೆ ಅಂದರು. ನಂಗೆ ಐಸ್ ಕ್ರೀಮ್ ತಿಂದಮೇಲೆ ಒಳ್ಳೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನನಗೆ ಅನ್ನ ಸಾರು ಟೇಸ್ಟೇ ಗೊತ್ತಾಗ್ತಿರ್ಲಿಲ್ಲ. ಐಸ್ ಕ್ರೀಮ್ ಟೇಸ್ಟ್ ಚೆನ್ನಾಗಿ ಗೊತ್ತಾಯಿತು. ಈಗ ಒಂದು ಹೆಬ್ರಿಲಿ ಒಂದು ಒಳ್ಳೆ ಪಾನ್ ಹಾಕಿ ಊರ ಕಡೆ ಪಯಣ ಶುರು ಆಗುತ್ತೆ ನಮ್ಮದು. 3 ಗಂಟೆಗೆ ಬಿಟ್ವಿ ನಾವು ಶ್ರೇಯುನ. ನಾವು ಏನು ಟೈಮ್ ಹೇಳಿದ್ವಿ ಆ ಟೈಮ್ಗೆ ಬಿಟ್ವಿ. ನನಗೆ ಯಾವ್ದಾರ ಹತ್ರ ಹೇಳ್ಸ್ಕೊಳಕ್ಕೆ ಒಂಥರ ಅನಿಸುತ್ತೆ. ಹಾಗಾಗಿ ನಂಗಲ್ಲ, ಸಾರಿ, ನಾ ಹೇಳ್ಸ್ಕೊಂಡು ತಿನ್ಬೇಕಾರೆ ನಮ್ಮ ಮನೆಯವರಿಗೆ. ಈಗ ಊರ ಕಡೆ ಪಯಣ. ಹೋಟೆಲಲ್ಲಿ ಒಂದಷ್ಟು ಇದನ್ನ ಕಟ್ಕೊಂಡ್ಬಂದಿದ್ದೀನಿ. ಏನದು ಸೊಂಪಿನ ಕಾಳು ಟಿಶ್ಯೂ ಪೇಪರಲ್ಲಿ ಹಾಕ್ಕೊಂಡ್ಬಂದಿದ್ದೀನಿ. ತಿನ್ನೋಕ್ಕೆ ಟೈಮ್ ಆಗಿದ್ದಿಲ್ಲ. ಈಗ ಕುತ್ಕೊಂಡು ತಿಂತಾ ಇದ್ದೀನಿ. ಒಂದು ಪಾನ್ ಕೊಡಿಸ್ರಿ ಒಳ್ಳೆಯದು. ಹೆಬ್ರಿಲಿ ಒಳ್ಳೆ ಪಾನ್ ಸಿಗುತ್ತೆ. ಒಂದು ಪಾನ್ ತಿಂದು ಈಗ ಊರ ಕಡೆ. ಶ್ರೇಯನ್ ಬಿಟ್ಟು ಬಂದಮೇಲೆ ಇಲ್ಲೊಂದು ಕಡೆ ಸಂತೆ ನಡೀತಾ ಇತ್ತು. ನಾವು ಯಾವಾಗಲೂ ಇಲ್ಲಿ ಬಂದಾಗ ಬದನೆಕಾಯಿ ತೊಗೊಳೋದಕ್ಕೆ ಅಂತಲೇ ಬರ್ತೀವಿ.
ಬದನೆಕಾಯಿ ತೊಗೊಂಡ್ವಿ. ಹಾಗೆ ಜೋಳ ಇತ್ತಲ್ವ, ಚಿನ್ನಿ ಇದ್ಲು, ಹಾಗಾಗಿ 3 ಜೋಳ ತೊಗೊಂಡ್ವಿ. ಇಲ್ಲಿ ಬಂದಾಗೆಲ್ಲ ನಾವು ಉಡುಪಿಗೆ ಉಳ್ಳ ತೊಗೊಂಡು ಹೋಗ್ತೀವಿ, ಯಾಕಂದರೆ ನಮ್ಮ ಮನೆಯವ್ರಿಗೆ ಬದನೆಕಾಯಿ ಬಜ್ಜಿ ಅಂದರೆ ಅಷ್ಟು ಇಷ್ಟ ಅಲ್ಲ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹಾಗೆಯೇ ನಾಳೆ ಒಂದು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.